ಇದು ಬೋಣ್ತಿಟ್ಟೆಲ್ಲ ಮಕ್ಕಳಿಗೆ ಹಾಕೊಂಡು ಫೇಸ್ ಪ್ಯಾಕ್ ಕಣಮ್ಮ ಅದು. ಗಂಡಿನ ಕಡೆಯವ್ರು ಬರೋ ಟೈಮ್ ಆಯ್ತು, ಬೇಗ ರೆಡಿ ಆಗು. ಇವನು ನನ್ ಮಗ ಕಾರ್ತಿಕ್, ವಿಪ್ರೋದಲ್ಲಿ ಕೆಲ್ಸ. ನಾನು ಲಕ್ಷ್ಮಿ, ಸ್ತ್ರೀ ಶಕ್ತಿ ಸಂಘಕ್ಕೆ ಅಧ್ಯಕ್ಷೆ. ಸೇಮ್ ಪಿಂಚ್. ಸೂಪರ್ ಕಣ್ರಿ. ನಮ್ದು ಬನ್ನೇರ್ಘಟ್ಟ ಬ್ರಾಂಚು. ನಿಮ್ದು ಯಾವ ಬ್ರಾಂಚು? ಹೆಸರುಘಟ್ಟ ಬ್ರಾಂಚು. ನಿಮ್ ಕೈ ಲಕ್ಕಿದೆ ವಿಕ್ಸು. ಕೋಲ್ಡ್ ಆಗಿದ್ಯಾ? ಅಲ್ಲ, ನಾನು ಹುಟ್ಟಿದ್ದು ಮಳೆಗಾಲದಲ್ಲಿ. ನಮ್ಮ ಅಮ್ಮಂಗೆ ಕೋಲ್ಡ್ ಆಗಿತ್ತು, ನನಗೆ ಶೀತ ಆಗಿತ್ತು. ಅದಕ್ಕೆ ಶೀತಾಪತಿ ಅಂತ ಹೆಸರಿಟ್ರು. ಇದೇನೇ ಇದು ಕಾಫಿ ಉಪ್ಪು? ಸಾಲ್ಟ್ ಶುಗರ್ ಒಂದೇ ಕಲರ್ ಇತ್ತಲ್ಲ, ಸೊ ಕನ್ಫ್ಯೂಸ್ ಆಯ್ತು. ನಿಮ್ ತಂದೆ ಏನ್ ಮಾಡ್ಕೊಂಡಿದ್ದಾರೆ? ನಮ್ ತಂದೆ ಕಲರ್ ಕರಿಯಣ್ಣ ಅಂತ. ನಮ್ದು ಕಿರಾಣ್ ಅಂಗಡಿ ಇತ್ತು. ಹೋಳಿ ಹುಣ್ಣಿಮೆ ದಿನ ರೆಡ್ ಕಲರ್ ಕಲೆ ಆಗಿತ್ತಂತ ಎಲ್ರಿಗೂ ಕುಂಕುಮ ಕೊಟ್ರು. ಕುಂಕುಮ ತಗೊಂಡು ಹೋದ್ರಲ್ಲ ನಮ್ಮ ಅಪ್ಪು ನಾಯಿ ಹೊಡೆದಂಗ್ ಹೊಡೆದ್ಬಿಟ್ರು. ನೋವು ತಡೆಕಾಗ್ದೇನೆ ಅಪ್ಪ ಸತ್ತೋಗ್ಬಿಟ್ರು. ಅಲ್ವೇನಮ್ಮ? ಕುಂಕುಮ ಕೊಟ್ಟಿದ್ಕೆ ಹೊಡೆದ್ಬಿಟ್ರ? ಏ ಇಲ್ಲ, ಆಮೇಲೆ ಗೊತ್ತಾಯ್ತು ಕೊಟ್ಟಿರೋದು ಕುಂಕುಮ ಅಲ್ಲ, ಖಾರದ ಪುಡಿ ಅಂತ. ಸರಿಯಾಗಿ ಹೊಡೆದಿದ್ರು. ಸೋ ಸ್ಯಾಡ್. ನಿಮ್ ಹೆಸರಲ್ಲಿ ಏನೇನಿದೆ? ವಿಪ್ರೋದಲ್ಲಿ ಕೆಲ್ಸ, ಬೆಂಗಳೂರಲ್ಲಿ 2 BHK ಮನೆ, ಮಂಗಳೂರಲ್ಲಿ 3 ಎಕರೆ ಜಾಗ. ಅಲ್ವೇನಮ್ಮ? ನಿಮ್ ಹುಡುಗಿ ಹೆಸರಲ್ಲಿ ಏನೇನಿದೆ? ಬೇಕಾದಷ್ಟಿದೆ. ಅದೇ ಏನಿದೆ ಅಂದೆ. ಬಸ್ ಸರ್ಟಿಫಿಕೇಟ್, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ರೇಷನ್ ಕಾರ್ಡು, TC ಮಾಸ್ ಕಾರ್ಡು. ಇದು ಹುಡುಗಿ ಓಕೆನಾ? ಏನು ಹೇಂತ ಹಲ್ಕಿರಿತಾ ಇದ್ಯಾ? ಅವಳಿಗೆ ಕಾಫಿ ಟೀನೇ ಮಾಡಕ್ ಬರಲ್ಲ. ನಾಳೆ ಬೇಳೆ ಸಾರ್ ಮಾಡ್ತಾಳ, ಮೂಳೆ ಸಾರ್ ಮಾಡ್ತಾಳ, ನಿನ್ ಮಕ್ಳು ಕುಂಡಿ ತೊಳಿತಾಳ, ನಿಮ್ಮ ಅಪ್ಪನ ಫೋಟೋ ಮುಂದೆ ತುಪ್ಪ ದೀಪ ಹಚ್ಚಿಡ್ತಾಳ. ಮೌ ಅದೆಲ್ಲ ಮಾಡಕ್ ನಿಂಗೆ ಸುಮ್ಮನಿರಮ್ಮ. ನನ್ಗೆ ಹುಡುಗಿ ಓಕೆ. ಮಾ ಫೋನ್ ಮಾಡಿದ್ಲು, ಕನ್ಸಲ್ ಬಂದಿದ್ದೀನಿ ಅಂತ. ಮನ್ಸು ಕಾಲಿದೆ, ಮನೆನೂ ಕಾಲಿದೆ ಅಂತ. ಮದ್ವೆ ಆಗ್ಬಿಟ್ಟೆ. ಸರಿ, ಮನೆ ಒಳಗಡೆ ತುಂಬಿಸ್ಕೊಳಮ್ಮ. ಅದೇ ನಮ್ಮ ಬ್ಯಾಗಲ್ಲಿ ಒಂದ್ ನಿಮಿಷ ಬಂದೆ. ಮುಯಿ ಅಂತ ಎಷ್ಟು ಲಕ್ಷ ಬಂದಿದ್ಯೋ. ಸೇರಿಲ್ಲಮ್ಮ. ಸೇರ್ ಸಿಗ್ಲಿಲ್ಲ ಕಣ. ಬಲ್ಗಾಲಿಂದ ಒದ್ದು ಒಳಗ್ ಬಮ್ಮ. ಬಾ. ಹಾಕಮ್ಮ, ಹಾಕು. ಏನ್ನ ಮುಯಿ. ದುಡ್ಡೆಲ್ಲಮ್ಮ ನಮ್ಮ ಮನೆಯವ್ರು ತಗೊಂಡೋದ್ರು. ಯಾಕೆ? ನೋಡು, ಅಲ್ಲಿ ನೋಡು. ಕಾಫಿ ನಾನು ಹೆಂಗ್ ಹೇಳ್ತೀನೋ ಹಂಗೆ ಹೇಳ್ತಿದ್ಯಾ? ನಾನು ಹೆಂಗ್ ಹೇಳ್ತೀನಿ ಹಂಗೆ ಹೇಳ್ತಿದ್ಯಾ? ರೀ, ಶಾಪಿಂಗ್ ಹೋಗೋಣ? ಬೇಡ ಬಿಡು, ನಾನೇ ಕಾಫಿ ಮಾಡ್ಕೊಂಡ್ ಬರ್ತೀನಿ. ದೊಡ್ಡ ಟ್ಯಾಕ್ಸ್ ಆಫೀಸರ್ಗಳು. ಇರೇ 2 ನಿಮಿಷ ಕಾಫಿ ಮಾಡ್ಕೊಂಡ್ ಬರ್ತೀನಿ. ನನ್ನ ಫ್ರೆಂಡ್ ಆಸೆ ಬೇಗಂ ನನ್ಗೆ ಅಂತ ಐಲ್ಯಾಂಡ್ ಐಲ್ ಸ್ಲಿಪ್ಪರ್ ತಂದ್ಕೊಟ್ರೆ ನಿಮ್ಮಮ್ಮ ಹಾಕೊಂಡ್ ಬಾಗ್ಲು ತೊಳಿತಾವಳೆ. ಮೌ ಯಾಕಮ್ಮ? ನೀರ್ ಸಿಡಿಯುತ್ತೆ ಅಂತ ಕಣ. ಇದಾದ್ರೆ ಹೈಟ್ ಆಗಿದ್ಯಲ್ವಾ, ಅದಕ್ಕೆ. ಎಲ್ಲಿ ಹೋಗ್ತಾ ಇದ್ಯಾ? ಸಿಹಿಕಾಯಿ ಚಂದ್ರೋಡ್ ಫುಡ್ ಮೇಕಿಂಗ್ ಇನ್ಸ್ಟಿಟ್ಯೂಟ್ಗೆ. ಅದೆಲ್ಲ ಏನು ಬೇಡ. ಸಾಸ್ವೆ ಡಬ್ಬಿನಲ್ಲಿ 20 ರೂಪಾಯಿ ಇಟ್ಟಿದ್ದೀನಿ, ತಗೊಂಡೋಗಿ ನಿಂಬೆಹಣ್ಣು ಹಸಿಮೆಣಸಿಕಾಯಿ ತಗೊಂಡ್ ಬಾ. ಚಿತ್ರಾನ್ನ ಮಾಡೋದ್ ಹೇಳ್ಕೊಡ್ತೀನಿ. ಹೋಗ. ನಿಂಬೆಹಣ್ಣು ಮೆಣಸಿನ್ಕಾಯಿ ಇಲ್ಲೇ ಅದೇ.
ಹಸೆ ಮೆಣಸಿಕ ತಗೊಂಡ್ ಬಂದ್ರೆ ಒಣ ಮೆಣಸಿಕ ತಗೊಂಡ್ ಬಂದಿದ್ಯಲ್ಲೇ. ಗ್ರೀನ್ ಕಲರ್ ಪೈಂಟ್ ಹೊಡ್ಬಿಡ್ಲಾತೆ. ಕುಡ್ದಿದ್ಯಾ? ಏಯ್! ಇಲ್ಲ. ಸಿಗರೇಟು ಹ್ಮ್. ಎಲ್ಲಿ ಹತ್ರ ಬಂದು ಊದು. ನಂಗ್ ಗೊತ್ತು ಯಾವ್ದೋ ವಾಸನೆ ಬರ್ದೇ ಇರೋದ ಕುಡ್ದಿದ್ಯಾ ನೀನು. ಲೇ ನನ್ ಮಗ ಪೋಲಿ ಬೀಳ್ತಾನೆ ಅಂತ ಪಲ್ಸ್ ಪೋಲಿಯನೇ ಹಾಕ್ಸಿಲ್ಲ, ಇನ್ ಕುಡಿಯೋದಕ್ ಬಿಟ್ಬಿಡ್ತೀನಾ? ಅಲ್ವೇನಮ್ಮ? ಹಾ ಏನಿದು? ರೀ ನಿಮ್ಮಮ್ಮ ಗೋಲ್ಡ್ ಎಲ್ಲ ಯಾವ ಬ್ಯಾಂಕಲ್ಲಿ ಇಟ್ಟಿರೋದು? ನಾಯಿ ಬ್ಯಾಂಕು. ನಾಯಿ ಬ್ಯಾಂಕಾ? ಅದೇ ಕಣೆ ಸಂಡಕೆಟ್ ಬ್ಯಾಂಕು. ಅದ್ಯಾಕೋ ಅಲ್ಲೇ ಇಟ್ಟಿರೋದು. ಅಲ್ಲಿ ಕೆಲಸ ಮಾಡೋರಿಗೆಲ್ಲ ನಾಯಿಗಿಂತ ನಿಯತ್ ಜಾಸ್ತಿ, ಅದಕ್ಕೆ ಅಲ್ಲಿ ಇಟ್ಟಿರೋದು. ಮಾವ್ ಬೇಗ ಬಾಮ, ಆಫೀಸಿಗೆ ಟೈಮ್ ಆಯ್ತು. ಹಾ ಬರ್ತಾ ಇದೀನಿ ಕಣೋ. ಖುಷಿ, ನಾನ್ ಧರ್ಮಸ್ಥಳ ಸಂಘದ ಲೋನ್ ಕಟ್ಬಿಟ್ಟು ಬರ್ತೀನಿ, ಮನೆ ಕಡೆ ಹುಷಾರು. ಹಲೋ, ಹಾ ಹಾ ಬರ್ತಾ ಇದ್ದೀನಿ, ನಡೆಯೋ ಟೈಮ್ ಆಯ್ತು. ಹಾ ಬರ್ತಿದ್ದೀನಿ, ಬೇಗ ಬರ್ತೀನಿ. ಇದ್ಯಾಕ್ ಬಂದ್ಬಿಟ್ರಿ? ಆಫೀಸ್ಗೆ ಹೋಗ್ಲಿಲ್ವಾ? ನಮ್ಮ ಮ್ಯಾನೇಜರ್ಗೆ ಮಲ್ನಾಗ್ರ ಟ್ರೀಟ್ಮೆಂಟ್ ತಾಳಕ್ಕೆ ಮಣಿಪಾಲ್ ಹೋಗವ್ರೆ, ಅದಕ್ಕೆ ಇವತ್ತು ಆಫೀಸ್ ರಜಾ. ಹೆಂಗೋ ರೆಡಿ ಆಗಿದೀವಿ, ರೀಲ್ಸ್ ಮಾಡೋಣ. ರೀಲ್ಸಾ? ರೀಲ್ಸ್ ಅಂತೆ, ಬಾರೋ ನಡಿ. ಇದೆಲ್ಲ ನಿಮ್ಮ ಅಪ್ಪನ ಕಿತಾಪತಿನೇ ಇರಬೇಕು. ಮನೆ ಮುರಿದು ಅಳಿಯ ಮಗಳನ್ನ ಬೇರೆ ಮನೆ ಮಾಡ್ಲಿಕ್ಕೆ ಹೊಂಚ ಹಾಕ್ತಿದ್ದಾನೆ ಆ ಮನೆ ಮುರುಕ ನಿಮ್ಮಪ್ಪ. ಮನೆ ಮುರಿಯೋ ಬುದ್ಧಿ ಇರೋದು ನಿಮ್ಗೆ, ನನ್ ತಂದೆಗಲ್ಲ. ನೋಡ್ದೇನು ನಿನ್ ಹೆಂಡತಿ ದುರಹಂಕಾರನ? ಕೇಳ್ಕೊಂಡು ಸುಮ್ನೆ ನಿಂತಿದ್ಯಲ್ಲ, ನೀನ್ ಗಂಡ ಸಲ್ವೇನೋ? ಬಾರ್ಸು. ನಮ್ಮ ಅಮ್ಮಂಗೆ ಅಂತೀನಿ, ಕಾರ್ತಿ ಕಾರ್ತಿ, ತುಂಬಾ ಎದೆ ನೋವೇನೋ. ನೋಡೋ LIC ಬಾಂಡ್ ಎಲ್ಲಿಟ್ಟಿದ್ಯಾ ಹೇಳೋ, ಅವಳಿಗಿಂತ ಮುಂಚೆ ನಾನೇ ತಗೊಂಡ್ಬಿಡ್ತೀನಿ. ನಿಮ್ ಫೋನ್ ಪಾಸ್ವರ್ಡ್ ಹೇಳಿ. ಯಾಕೆ ಆಂಬುಲೆನ್ಸ್ ಫೋನ್ ಮಾಡ್ತೀಯಾ? ಇಲ್ಲ, ಶವ ಸಂಸ್ಕಾರ ವಾಹನ. ಮಾ ಹಾ ಆ ಕಾಕಂಗಡಿ ಬುಕ್ ಎತ್ಕೊಂಬ, ಲೆಕ್ಕ ಹಾಕ್ಬಿಟ್ಟು ದುಡ್ಡು ಕೊಟ್ಬಿಡೋಣ ಇವತ್ತು. ತಗೊಳ. ಮಾವ್ ತಿಂಗಳ 2,000 ಬರ್ತಿತ್ತಾನೆ, ಈ ತಿಂಗಳಿಗೆ 4,000 ಬಂದೈತೆ. ನನ್ನೇನ್ ಕೇಳ್ತ್ಯಪ್ಪ? ಈ ತಿಂಗಳು ರೇಷನ್ ತಂದಿರೋದು ನಿನ್ ಹೆಂಡತಿ, ಹೋಗ್ ಅವಳನ್ ಕೇಳು. ಅಣ್ಣ 10 ರೂಪಾಯಿ ಕೊತ್ಮೀರಿ. ಏನಮ್ಮ ನಿಮ್ಮ ಅತ್ತೆಗೆ ಕಾಲೇಟಾಗಿತ್ತಂತಲ್ಲ, ಸರಿ ಆಯ್ತಾ? ನಾನ್ ಹಣೆ ಬರ ಚೆನ್ನಾಗಿತ್ತಣ್ಣ, ಸರಿ ಹೋಗ್ಬಿಟ್ಲು. ಅವ್ರ ಕಾಲ್ ಸರಿ ಆಗೋಕು ನಿನ್ನನೆ ಬರ ಚೆನ್ನಾಗಿರಕು ಏನಮ್ಮ ಸಂಬಂಧ? ಬಿಡ್ತು ಅನ್ನೋಣ, ಅವಳು ಕಾಲ್ ಮುರ್ಕೊಂಡ್ಬಿಟ್ರೆ ಜೀವನ ಪೂರ್ತಿ ನಾನ್ ತಾನೇ ಸೇವೆ ಮಾಡ್ಬೇಕು. ಸರಿ, ಕೊಬ್ಬರಿ ಮಿಠಾಯಿ ಕಾಸು ಬುಕ್ಕಲ್ಲಿ ಬರ್ಕೊಳ್ಳೋಣ. ತಗೊಳಮ್ಮ. ಇದೇನಳಿ ಅಂದರೆ ಟಾನಿಕು? ಏನಿಲ್ಲ ಮಾವ, ನಮ್ಮ ಅಪ್ಪು ಸಾಯ್ಬೇಕಾದ್ರೆ ಪೈಲ್ಸ್ ಇತ್ತು, ಅದಕ್ಕೆ ಪೈಲ್ಸ್ ಔಷಧಿ ಇಡ್ತಾ ಇದೀನಿ. ಅದಕ್ಕೆ ಯಾಕೆ ಮುಂದೆ ಇಟ್ಟಿದ್ರ? ಫೋಟೋ ಹಿಂದೆ ಇಡ್ರಿ, ಹಚ್ಕೊಂತಾರೆ. ಏನೇ ನನ್ ಫೋಟೋನು ಸೇರ್ಸಿಟ್ಟಿದ್ಯಾ? ಅತ್ತೆ, ಮಾವೊಂದು ಸಿಂಗಲ್ ಫೋಟೋ ಇರ್ಲಿಲ್ಲ, ಮದ್ವೆ ಫೋಟೋನೇ ಇದ್ದಿದ್ದು, ಅದಕ್ಕೆ ಅಡ್ವಾನ್ಸ್ ಆಗಿ ಎಡೆ ಹಾಕಿದೀನಿ, ತಿನ್ಕೊಂಬಿಡಿ. ಅತ್ತೆ ನೀವ್ ಕೂತಿರಿ, ನಾನು ಕಬಾಬ್ ಹಾಕೋ ಬಂದ್ಬಿಡ್ತೀನಿ. ವಿತ್ ಮಯೋನೀಸ್. ಸತ್ಯ, ಎಸ್ಕೇಪ್. ಅತ್ತೆ ಕಬಾಬು. ಪೇಸ್ಟು ಟೂತ್ ಪೇಸ್ಟು
ಮಾವ ಹಾ ಮೇಲ್ಗಡೆ ಕಾಣಿಸ್ತಿರೋ ಸೂರ್ಯನ ಇಲ್ಲ ಚಂದ್ರನ? ನನ್ಗೂ ಗೊತ್ತಿಲ್ಲ ಅಳಿ ಅಂದ್ರೆ ನಾನು ಊರ್ಗ್ ಹೊಸಬಾನೆ. ಆ? ಆ? ಇದೇನು ಚಿಕನ್ ಫ್ರೈ ಒಳಗೆ ಪೀಸ್ ಇಲ್ವಲ್ಲ? ಅಯ್ಯೋ ನಿಮ್ಮ ಚಿಕನ್ ಫ್ರೈಗಿಂತ ಮಸಾಲೆ ರುಬ್ಬಿಕ್ಕಿದ್ರೆ ಮಸಾಲೆ ಎತ್ಕೊಂಬಂದ್ ಎಣ್ಣೆ ಹೊಡಿತಿದ್ದೀರಾ. ಕೊಡ್ರಿ ನಾನು ಚಿಕನ್ ಫ್ರೈ ಮಾಡ್ಬೇಕು. ಆ? ಹೋಗ್ಲೇ ಬಿಡು ಮಾವ. ಮಾವ ಆ? ನೀವ್ ಹೋಗಿ ನನ್ನ ರೂಮಲ್ಲಿ ಮಲಗಿರಿ, ನಾನೊಂದು ವಿಸಿಲ್ ಹೊಡೆದ್ಬಿಟ್ಟು ಬರ್ತೀನಿ. ನಾಳೆಯಿಂದ ಎಣ್ಣೆ ಬಿಟ್ಬಿಡ್ತೀನಪ್ಪ. ಆ? ಎಂದಿರ ತಂಡ ತಣ್ಣ ರಾತ್ರಿ ಗಾಳಿಯು ತಂದ ಇನ್ನೂ ಹತ್ತಿರ ಹತ್ತಿರ ಬರುವೆಯ ಬಳಿ ನೀನು ಬಂದ. ಕಾರ್ತಿಕ್! ಮಾ ಅಪ್ಪ ನೀನ್ ಯಾಕಪ್ಪ ಈ ರೂಮಿಗೆ ಬರಕ್ ಹೋದೆ? ಅಳಿಯನ್ ರೋಮು ಅಂತ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ನಮ್ಮ. ಕನ್ಫ್ಯೂಸ್ ಕುಡ್ಕೊಂಡ್ ಬೇರೆ ಬಂದಿದ್ದಾನ್ ಕಣೋ. ಅತ್ತೆ ಅದಕ್ಕೆ ಯಾಕೆ ಹೊಡಿತಿದ್ದೀರಾ? ಇನ್ನೊಂದ್ ಏಟ್ ನಮ್ಮ ಅಪ್ಪಂಗಳವ್ರು ಚೆನ್ನಾಗಿರಲ್ಲ. ನನಗೆ ಎದುರುತ್ತರ ಕೊಡ್ತೇನೆ. ಒಂದ್ ಕ್ಷಣನು ನೀವಿಬ್ರು ಈ ಮನೆಯಲ್ಲಿ ಇರಂಗಿಲ್ಲ. ನಮ್ ಲಾಯರ್ಗೆ ಫೋನ್ ಮಾಡ. ಇಬ್ರು ಮರ್ಯಾದೆ ಕಳಿಲಿಲ್ಲ ಅಂದ್ರೆ ಕೇಳು. ಅಪ್ಪ ನೀನ್ ಮನೆಗ್ ನಡಿಯಪ್ಪ, ಬೆಳಗ್ಗೆ ಲಾಯರ್ನ ಮಾತಾಡ್ಸ್ಕೊಂಡೇ ಬರ್ತೀನಿ ನಾನು. ಅದೇಯ ಎದ್ದೋಗಲೇ. ನಿಮ್ಮ ಹೆಸರು? ಖುಷಿ. ಇವಳನ್ನ ಕಟ್ಕೊಂಡಾಗಿಂದ ನನ್ನ ಜೀವನದಲ್ಲಿ ಅದೇ ಇಲ್ಲ ಸರ್, ಅಲ್ವೇನಮ್ಮ? ಹೇ ನಿಮ್ಮ ಅಮ್ಮನ ಹೆಸರು ಲಕ್ಷ್ಮಿ, ಹಂಗಂತ ನೀನ್ ಲಕ್ಷ್ಮೀ ಪುತ್ರನ? ನೋಡಿ, ನೀವು ಡೈವರ್ಸ್ ತಗೊಳ್ಳೋದಕ್ಕಿಂತ ಮುಂಚೆ ಒಂದ್ಸಲ ಯೋಚನೆ ಮಾಡಿ. ನಿಮಗ್ ಬರೋ ಸಂಬಳದಲ್ಲಿ ಅರ್ಧ ಸಂಬಳ ನಿಮ್ ಹೆಂಡತಿಗೆ ಹೋಗುತ್ತೆ. ಅಯ್ಯೋ ಹೋಗ್ಲಿ ಬಿಡಿ ಸರ್, ಇನ್ನು ಅರ್ಧ ಸಂಬಳ ಆದ್ರೆ ಉಳಿಯುತ್ತೆ ನನಗೆ, ಅಲ್ವೇನಮ್ಮ? ನೀವು ಡೈವರ್ಸ್ ತಗೊಳ್ತಾ ಇರೋ ಕಾರಣ ಸರ್, ಮದುವೆ ಆಗಿರೋ ಹೊಸ್ತರಲ್ಲಿ ಎಲ್ರು ಮನೇಲಿ ಹಾಸಿಗೆ ಮಂಚ ಬೀರು ದಿವಾನ ಅಂತ ಕೊಟ್ಟು ಕಳ್ಸಿದ್ರೆ, ಇವ್ರ ಮನೇಲಿ ನಾಯಿ ಮರಿ ಕೊಟ್ಟು ಕಳ್ಸವ್ರೆ ಸರ್. ದಿನ ಬೆಳಿಗ್ಗೆ ಎದ್ದು ಹಾಲು ಬಿಸ್ಕೆಟ್ ಹುಳಿ ತಂದು ಕೊಡದಲ್ದೆ ಆ ನಾಯಿಗೂ ತಂದು ಹಾಕ್ಬೇಕು. ನಾಯಿ ಯಾವ ಬ್ರೀಡ್ ಸರ್? ಕ್ರಾಸ್ ಬ್ರೀಡ್, ಅಲ್ವೇನಮ್ಮ? ಸರ್, ಗೌರಿ ಹಬ್ಬಕ್ಕೆ ಅಂತ ನನ್ನ ತವ್ರ ಮನೆಯವರು ಸೀರೆ ಜೊತೆ ಬ್ಲೌಸ್ ಪೀಸ್ ಕೊಟ್ರೆ ಕಟ್ ಮಾಡಿ ಅರ್ಧ ಮುಸ್ರೆ ಒರ್ಸಕ್ಕೆ ಅರ್ಧ ಗಾಡಿ ಒರ್ಸಕ್ಕೆ ಅಂತ ಹಾಕೊಂಡವ್ರೆ. ಸರ್, ನನ್ ಸೀರೆನ ಕಂಫರ್ಟ್ ಹಾಕಿ ಹೋಗಿ ಅಂದ್ರೆ ಹಾರ್ಪಿಕ್ ಹಾಕಿ ಹೋಗಿದ್ದಾಳೆ. ಯಾರೋಡ ಬ್ಲೂ ಕಲರ್ ಇತ್ತು, ಕನ್ಫ್ಯೂಸ್ ಆಯ್ತು. ಸರ್, ಕಾರ್ ತಗೊಳ್ಳೋಣ ಅಂತ ಒಂದು ಚೀಟಿ ಹಾಕ್ದೆ. ಚೀಟಿ ಎತ್ತಿ ಪಾರ್ಲರ್ ಟ್ರೈನಿಂಗು ಟೈಲರಿಂಗ್ ಕ್ಲಾಸ್ ದುಡ್ಡಲ್ಲಿ ಮಾಡ್ತಾಳೆ ಸರ್. EMI ಟಿವಿ ತರೋದು ನಾನು, ಡಿಸ್ಗೆ ರೀಚಾರ್ಜ್ ಮಾಡ್ಸೋದು ನಾನು, ಸೀರಿಯಲ್ ನೋಡೋದು ಇವಳು. ಯಾವ ಸೀರಿಯಲ್ ಅಮ್ಮ? ಮನೆ ಒಂದು 3 ಬಾಗಿಲು. ಸರ್, ವರದಕ್ಷಿಣೆಗೆ ಬೈಕ್ ಕೊಡಿಸ್ತೀನಿ ಅಂದ್ರು, ಬೈಸಿಕಲ್ಲು ಕೊಡಿಸ್ಲಿಲ್ಲ. ಸರ್, ಚಿಕ್ಕಪೇಟೆಗೆ ಶಾಪಿಂಗ್ ಅಂತ ಕರ್ಕೊಂಡು ಹೋಗ್ತಾಳೆ. ಕರ್ಕೊಂಡೋಗಿ ಹಸ್ಬೆಂಡ್ ಡೇ ಕೇರ್ ಸೆಂಟರ್ ಕರ್ಕೊಂಡು ಹೋಗ್ಬಿಡ್ತಾಳೆ ಸರ್. ಹಸ್ಬೆಂಡ್ ಡೇ ಕೇರ್ ಸೆಂಟ್ರಾ? ಹಂಗಂದ್ರೆ ಅಲ್ಲೆಲ್ಲ ಸಂಘ ಬುಲ್ಲ ಮಾಡೋ ಕೆಲಸ ಎಲ್ಲ ಹೇಳ್ಕೊಡ್ತಾರೆ ಸರ್. ಕಸ ಗುಡ್ಸೋದು, ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ಹೆಂಡತಿ ಸೀರೆ ಮಡ್ಚೋದೆಲ್ಲ ಹೇಳ್ಕೊಡ್ತಾರೆ ಸರ್, ಅಲ್ವೇನಮ್ಮ? ಸರಿ, ನಾನ್ ನಿಮ್ಗೆ ನಾಳೆ ಕಾಲ್ ಮಾಡ್ತೀನಿ. ನೀವಿಬ್ರು ಫ್ಯಾಮಿಲಿ ಕೋರ್ಟ್ ಹತ್ರ ಬಂದ್ಬಿಡಿ, ಅಲ್ವೇನಮ್ಮ? ನೋಡ್ಕೊಂಬರಕ್ಕಾಗಲ್ವಾ? ಸರ್ ಸರ್, ನನ್ನ ಹೆಂಡತಿ ಎಲ್ಲೂ ಕಾಣ್ತಿಲ್ಲ ಸರ್. ಅದಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗಿ, ನಾನು ಪೋಸ್ಟ್ ಮ್ಯಾನು. ಸಾರಿ ಸರ್, ಎರಡು ಕಾಕಿ ಎಲ್ಲ ಕನ್ಫ್ಯೂಸ್ ಆಗೋಯ್ತು. ಅಯ್ಯೋ, ಏಯ್ ಏನೇ ಮಾಡ್ತಿದ್ದೆ ಇಲ್ಲಿ? ಕೂಲ್. ನನ್ಗೆ ಮದ್ವೆಗ್ ಮುಂಚೆನೆ ಬಾಯ್ ಫ್ರೆಂಡ್ ಇದ್ದ. ಹಲೋ ಚಲ್ಲಕುಟ್ಟಿ, ನಾ ಇಲ್ಲಿ ನಿಂಗೆ ಹೆಂಗ ಹೇಳದ್ನೋ ನೀನು ಹೋಗಿ ಅಲ್ಲಿ ಹಂಗೇನೆ ಮಾಡ್ಬೇಕು, ಸರಿನಾ? ಸರಿ. ಇವಾಗ ಗಂಡಿನ ಕಡೆಯವ್ರು ಬರ್ತಿದ್ದಾರೆ, ಬಾಯ್. ಆದ್ರೆ ದುಡ್ಡು ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಡಮ್ಮಿ, ಅದಕ್ಕೆ ಪ್ರೀ ಪ್ಲಾನ್ ಮಾಡಿ ನಿನ್ನ ಮದ್ವೆ ಆಗಿದ್ದು. ಇನ್ಮೇಲೆ ಪ್ರತಿ ತಿಂಗಳು ನಿನ್ ಸಂಬಳದಲ್ಲಿ ಅರ್ಧ ಸಂಬಳ ಫೋನ್ ಪೇ ಮಾಡ್ಬಿಡು. ಆಸ್ತಿ ವಿಚಾರ ಎಲ್ಲ ಕೋರ್ಟಲ್ಲಿ ನೋಡ್ಕೊಳ್ಳೋಣ. ಅಲ್ಲೇ ನೀನೆಂತ ಹೈಜಾಕ್ ಹೈಬ್ರಿಡ್ ಕಿತ್ತೋದ್ರೊಳಂತ ನಂಗೆ ಚೆನ್ನಾಗಿ ಗೊತ್ತು ಕಣೆ. ಅವತ್ತು ಆಫೀಸಿಂದ ಬೇಗ ಬಂದಲ್ಲ ನನ್ನ ಮ್ಯಾನೇಜರಿ ಮಲ್ಲಾಗ್ರ ಅಂತ. ಯಾವ ಮಲ್ಲಾಗ್ರನೂ ಇಲ್ಲ, ನಾನು ನಮ್ಮಮ್ಮ ರಿಜಿಸ್ಟರ್ ಆಫೀಸಿಗೆ ಹೋಗಿದ್ದು. ನನ್ನ ಹೆಸರಲ್ಲಿರೋ ಆಸ್ತಿನೆಲ್ಲ ನಮ್ಮಮ್ಮನ ಹೆಸರಲ್ಲಿ ಗಿಫ್ಟೆಡ್ ಮಾಡಿಸಿಟ್ಟಿದ್ದೀನಿ. ಇವಾಗ ನನ್ನ ಹತ್ರ ಇರೋದು ಎರಡು. ಒಂದ್ ನಿಮಿಷ, ಬರ್ಕ್ಲಿ ಸಿಗರೇಟು ನಿನ್ ಡೌಗೊಂದು ಕೊಡ್ಲಾ? ಬಂಗಾರ ಬಗ್ನಿ ಗೂಟ. ಅಯ್ಯ ನಿನ್ನಲ್ಲೇ, ಈ ಕಿತ್ತೋದ್ ಮಾರುತಿ 800ಗೋಸ್ಕರ ನನ್ನಂತ ಫಾರ್ಚುನರ್ ಮಿಸ್ ಮಾಡ್ಕೊಂಡೆ ಅಲ್ಲೇ. ಇವಾಗ ಅನ್ಬೋಸು. ಈ ವಿಡಿಯೋ
ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇರೋ QR ಕೋಡ್ ಸ್ಕ್ಯಾನ್ ಮಾಡಿ ₹5 ಡೊನೇಟ್ ಮಾಡಿ. ಶ್ರೀಮತಿ ನಿನಗೆ ಸೇವೆ ಗತಿ ಶ್ರೀಮತಿ